ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ಜನಾರ್ದನ ರೆಡ್ಡಿಯವರು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ BJP ಸರ್ಕಾರ ಬರೋದರಲ್ಲಿ ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಅದರಲ್ಲಿ ಅಲ್ಪ ಸ್ವಲ್ಪ ಅವರು ಜನಾರ್ದನ್ ರೆಡ್ಡಿ ಅವ್ರದ್ದಿದೆ. ಅದನ್ನು ಯಾರು ಅಲ್ಲಗಳೆಯುವಂತಿಲ್ಲ. BS ಯಡಿಯೂರಪ್ಪನವರು ಇಡೀ ರಾಜ್ಯದಲ್ಲಿ ಸೈಕಲ್ ಏರಿ ಪಕ್ಷವನ್ನು ಸಂಘಟಿಸಿದ್ರೆ ಜನಾರ್ದನ್ ರೆಡ್ಡಿ ಅವರು ಹೆಲಿಕಾಪ್ಟರ್ ಹಾರಿಸ್ಬಿಟ್ಟು ಪಕ್ಷವನ್ನು ಸಂಘಟಿಸಿದ್ರು. ಹೆಂಗೆ ಏನು ಅಂತ ರಾಜಕೀಯ ಗೊತ್ತವ್ರಿಗೆ ಗೊತ್ತಿರುತ್ತೆ. After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಹೀಗಾಗಿ ಮೊದಲ ಬಾರಿಗೆ BJP ಸರ್ಕಾರ ಕರ್ನಾಟಕದಲ್ಲಿ ಬರೋದ್ರಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾತ್ರ ಕೂಡ ಇದೆ. ಆದರೆ ಜನಾರ್ದನ್ ರೆಡ್ಡಿ ಅವರು ಸಂಕಷ್ಟಕ್ಕೆ ಸಿಲುಕಿದಾಗ BJP ಮಾಡಿದ ಸಹಾಯ ಏನು? ಖಂಡಿತವಾಗ್ಲೂ ಏನೂ ಇಲ್ಲ. BJP ಮನಸ್ಸು ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಅವರನ್ನು ಸಂಕಷ್ಟದಿಂದ ಪಾರು ಮಾಡಿಬಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ಬಿಡು, ನಿಮ್ಗೇನು ರಾಜಕೀಯ ಗೀಚಿಕೆ ಬೇಡ, ಏನು ಸಮಸ್ಯೆ ಆಗೋದು ಬೇಡ ಅಂತ ಹೇಳಿದರೆ ಜನಾರ್ದನ್ ರೆಡ್ಡಿ ಖುಷಿಯಾಗಿರ್ತಿದ್ರು. ಆದರೆ BJP ವಿರುದ್ಧ ಸೆಡ್ಡು ಹೊಡೆದು KRPP ಪಕ್ಷವನ್ನು ಕಟ್ಟಿ ಪಕ್ಷವನ್ನು ಸಂಘಟಿಸಿ ಚುನಾವಣೆಗೆ ನಿಂತು ಗಂಗಾವತಿಯ ಶಾಸಕರಾದ ಬಳಿಕ ಇದೀಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ KRPPಯಿಂದ ಅಭ್ಯರ್ಥಿಗಳನ್ನ ಹಾಕ್ತೀವಿ ಅಂತಾರೆ. ಮೇಲಿಂದ ಮೇಲೆ ಪ್ರಧಾನಿ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅಂತಾರೆ. ಇದೀಗ ಮಂಡ್ಯದಲ್ಲಿ ಮತ್ತೆ ಇದೇ ವಿಚಾರವಾಗಿ ಮಾತನಾಡಿರುವಂಥ ಜನಾರ್ದನ್ ರೆಡ್ಡಿಯವರು BJPಗೆ ಸೇರ್ಕೊಳ್ಳೋ ಮಾತಿಲ್ಲ, ಆದರೆ KRPPಯಿಂದ ಪ್ರಧಾನಿ ಮೋದಿ ಅವರನ್ನು ಬೆಂಬಲಿಸುತ್ತೇವೆ. ಇದು ಯಾವ ಥರನಪ್ಪ ಇದು? BJP ಕರ್ನಾಟಕದಲ್ಲಿ JDS ಜೊತೆ ಒಪ್ಪಂದವನ್ನು ಮಾಡಿಕೊಂಡಾಗಿದೆ. ಕ್ಷೇತ್ರ ಯಾವುದ್ಯಾವುದೋ ಅನ್ನೋದಷ್ಟೇ ಫೈನಲ್ ಆಗಬೇಕು. ಇಂಥ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಕೂಡ ಮತ್ತೆ BJP ಪರವಾಗಿ ಮಾತನಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಸಂಕಷ್ಟದಲ್ಲಿದ್ದಾಗ ನರೇಂದ್ರ ಮೋದಿ ಬಂದ್ಬಿಟ್ಟು ಏನಾದ್ರು ಹೆಲ್ಪ್ ಮಾಡಿದ್ರಾ? ಅಥವಾ ನರೇಂದ್ರ ಮೋದಿ ಅವರೇನಾದರೂ ಜನಾರ್ದನ್ ರೆಡ್ಡಿ ಅವರ ಪರವಾಗಿ ನಿಂತಿದ್ರಾ? ಇಲ್ಲಪ್ಪ. ಪಕ್ಷ ಕಟ್ಟುವಾಗ BJPಗೆ ಬೈದರು. ಎಲ್ಲೂ ಕೂಡ ಅವ್ರು ಮೋದಿಯವರ ಹೆಸರು ಹೇಳಿಲ್ಲ, ಯಾರ ಹೆಸರನ್ನು ಹೇಳಿಲ್ಲ. ಆದರೆ ಯಡಿಯೂರಪ್ಪ ಮತ್ತು ಶೆಟ್ಟರ್ ಬಿಟ್ಟು ಯಾರೂ ನಾನು ನೆರವಿಗೆ ನಿಲ್ಲಿಲ್ಲ ಸಂಕಷ್ಟದಲ್ಲಿ ಅಂತ ಹೇಳಿದರು. ನರೇಂದ್ರ ಮೋದಿ ಅವ್ರ ಸಂಕಷ್ಟದಲ್ಲಿ ಸಹಾಯಕ್ಕೆ ನಿಂತಿದ್ದರೆ ಜನಾರ್ದನ್ ರೆಡ್ಡಿ ಅವ್ರಿಗೆ ಕಷ್ಟನೇ ಬರ್ತಿರಲಿಲ್ಲ. ಆದರೆ ಇದೀಗ ಚುನಾವಣೆ ಸಂದರ್ಭದಲ್ಲಿ ಅದರಲ್ಲೂ ಜಗದೀಶ್ ಶೆಟ್ಟರ್ ಅವರು BJPಗೆ ಮರಳಿದ ಬಳಿಕ ಜನಾರ್ದನ್ ರೆಡ್ಡಿ ಅವರ ಬಾಯಲ್ಲಿ ಸಾಕಷ್ಟು ಹೇಳಿಕೆಗಳು ಬರ್ತಾ ಇದ್ದಾವೆ. ಇದೀಗ ಸಣ್ಣದೊಂದು ಟ್ವಿಸ್ಟ್ ಕೊಟ್ಟವ್ರೆ. BJPಗೇನು ಹೋಗಲ್ಲ, ಆದರೆ ಮೋದಿ ಅವರು ಪ್ರಧಾನಿ ಆಗಬೇಕು ಅಂತ ಬೆಂಬಲಿಸುತ್ತೇವೆ ಅನ್ನೋ ರೀತಿಯಲ್ಲಿ ಒಂಥರ ಇದು ಹೆಂಗೆ ಅಂತ ಅರ್ಥ ಆಯ್ತಿಲ್ಲ. ಜನಾರ್ದನ್ ರೆಡ್ಡಿ ಅವರ ನಿಲುವು ಏನು ಅನ್ನೋದೀಗ ಸಾಕಷ್ಟು ಗೊಂದಲಕ್ಕೆ ಈಡಾಗಿದೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಜನಾರ್ದನ ರೆಡ್ಡಿ BJPಗೆ ಸೇರುವ ಪ್ರಶ್ನೆಯೇ ಇಲ್ಲ. ಇದನ್ನು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ, ಅವರಿಗಾಗಿ ನಾವು ಹೊಂದಾಣಿಕೆ ಮಾಡ್ಕೊಳ್ತೀವಿ. ಅದು ಕೂಡ ಲೋಕಸಭಾ ಚುನಾವಣೆ ಹೊರಗೆ ಮಾತ್ರ ಹೊಂದಾಣಿಕೆ ಮಾಡ್ಕೊಳ್ತೀವಿ. ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಹೊಂದಾಣಿಕೆ ಆಧಾರದ ಮೇಲೆ ನನ್ನ ಪಕ್ಷದಿಂದ ಸ್ಪರ್ಧೆ ನಡೆಯಲಿದೆ ಎಂದು ತಿಳಿಸವ್ರೆ. ಅದು ಯಾವ್ಯಾವ ಕ್ಷೇತ್ರದಲ್ಲಿ ಅದು ಏನೇನು ಹೊಂದಾಣಿಕೆ ಮಾಡ್ಕೋತಾರೋ, ಆಲ್ರೆಡಿ JDS ಬೇರೆ ಹೊಂದಾಣಿಕೆ. ಹೀಗಾಗಿ ಜನಾರ್ದನ್ ರೆಡ್ಡಿ ಅವರ ನಡೆ ಸಾಕಷ್ಟು ಅಚ್ಚರಿಗಳನ್ನು ಮೂಡಿಸಿದೆ. ವೀಕ್ಷಕರು ಹಿಂಗೆಲ್ಲ ಸುತ್ತಿ ಬಳಸಿ ಅತ್ತ ಕರ್ಕೊಬಿಡಿ ನಾನು ಬತ್ತೀನಿ ಅನ್ನೋದೇನಾದ್ರು ಜನಾರ್ದನ್ ರೆಡ್ಡಿ ಅವ್ರು ಹೇಳ್ತಾವ್ರ? ಮೇಲಿಂದ ಮೇಲೆ ಪ್ರಧಾನಿಯಾಗಿ ಮೋದಿಯವರು ಮುಂದುವರಿಬೇಕು ಮತ್ತು ಪ್ರಧಾನಿ ಆಗಬೇಕು ಅನ್ನೋ ನಿಲುವನ್ನು ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ? ಜನಾರ್ದನ್ ರೆಡ್ಡಿ ಅವರ ನಡೆ ಏನಾಗಿರಬೇಕು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.